ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಫಿಕ್ಸ್. ಸಿಎಂ ಬದಲಾವಣೆ ಚರ್ಚೆಗೆ ಸಿದ್ದರಾಮಯ್ಯನವರು ತೆರೆ ಎಳೆದಿದ್ದಾರೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ನಾನೇ ಅಂತ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ವಿಚಾರ ಎರಡೂ ಪಕ್ಷಗಳಲ್ಲೂ ಕೂಡ ನಡೀತಾನೆ ಇದೆ. ಸಿಎಂ ಬದಲಾವಣೆ ಚರ್ಚೆಗೆ ಸಿದ್ದರಾಮಯ್ಯನವರು ತೆರೆ ಎಳೆದಿದ್ದಾರೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ನಾನೇ ಅಂತ ವಿಜಯೇಂದ್ರ ಅವರು ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. 3 ತಿಂಗಳಿಂದ ನಡೀತಾ ಇದ್ದಂತ ಚರ್ಚೆಗೆ ತೆರೆ ಎಳೆದ್ರ ಹಾಗಾದ್ರೆ ವಿಜಯೇಂದ್ರ ಅವರು ರೆಬೆಲ್ಸ್ ಹಾಗೂ ತಟಸ್ಥರಿಗೆ ಚೆಕ್ಮೇಟ್ ಕೊಟ್ರ BY ವಿಜಯೇಂದ್ರ. ನಾನೇ ಅಧ್ಯಕ್ಷ ಅಂತ ಹೇಳೋಕೆ ಅಷ್ಟು ಧೈರ್ಯ ಹೇಗೆ ಬಂತು ವಿಜಯೇಂದ್ರ ಅವರಿಗೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ವಿಜಯೇಂದ್ರ ಅವರಿಗೆ ಫಿಕ್ಸ್ ಆಗಿದೆ. ಇತ್ತ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆಗೆ ತೆರೆ ಎಳೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ನಾನೇ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ. 3 ತಿಂಗಳಿಂದ ಏನು ಚರ್ಚೆ ನಡೀತಾ ಇತ್ತಲ್ಲ ಅದೆಲ್ಲವನ್ನೂ ಕೂಡ ಮುಗಿಸ್ಬಿಟ್ಟಿದ್ದಾರಲ್ಲೇ. ಒಂದು ಕಡೆ ರೆಬೆಲ್ಸು, ಮತ್ತೊಂದು ಕಡೆ ತಟಸ್ಥರು, ಇವರೆಲ್ಲರ ಬಂಡಾಯ ಏನಿತ್ತಲ್ಲ ರಾಜ್ಯಾಧ್ಯಕ್ಷರು ಬದಲಾಗಬೇಕು ಅಂತ ಹೇಳಿ ಅದಕ್ಕೆಲ್ಲ ತೆರೆ ಎಳೆದಿದ್ದಾರೆ BY ವಿಜಯೇಂದ್ರ. ಅವರಿಗೆಲ್ಲ ಚೆಕ್ಮೇಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ ವಿಜಯೇಂದ್ರ ಅವರು. ಹಾಗಾದ್ರೆ ವಿಜಯೇಂದ್ರ ಅವರಿಗೆ ಇಷ್ಟು ಧೈರ್ಯ ಹೇಗೆ ಬಂತು? ವಿಜಯೇಂದ್ರಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದೆ ಹೈಕಮಾಂಡ್. ನೀನೇ ಅಧ್ಯಕ್ಷ, ಆದ್ರೆ ಘೋಷಣೆ ತಡವಾಗಬಹುದು. ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆಗೂ ಮೊದಲೇ ಆಗಬಹುದು. ಇನ್ನು ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಬಾಕಿ ಇದೆ ಬಿಜೆಪಿಯಲ್ಲಿ, ಇಲ್ಲವೇ ಅಧ್ಯಕ್ಷರ ಘೋಷಣೆ ಬಳಿಕವೂ ಆಗಬಹುದು. ಹೀಗಾಗಿ ರಾಜ್ಯದಲ್ಲಿ ನೀವು ಸಂಘಟನೆ ಕೆಲಸ ಮುಂದುವರಿಸಿ. ರೆಬೆಲ್ಸ್ ಹಾಗೂ ತಟಸ್ಥರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಸಂಘಟನೆ ಕೆಲಸ ಮಾಡಿ ಅಂತ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರಿಗೆ. ಹೀಗಾಗಿ ನಾನೇ ಅಧ್ಯಕ್ಷ ಅಂತ ವಿಜಯೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಂಗೆ ಕಾಣಿಸ್ತಾ ಇದೆ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ಏನಪ್ಪ ನಾನು ಹೇಳಿದನಲ್ಲ, ಕಾಲಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೇನಲ್ಲ. ನಾನಿವತ್ತು ತಮ್ಮ ಮುಖೇನ ಒಂದು ಸ್ಪಷ್ಟಪಡಿಸ್ತೇನೆ. ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನು ತುಂಬಬೇಕು ಅಂತೇಳಿ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ಹಾಗಾಗಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಫ್ರಮ್ ದ ಡೇ 1 ನಾನು ಪಕ್ಷದ ಸಂಘಟನೆಗೆ ಶಕ್ತಿ ತುಂಬುವಂಥ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದೇನೆ. ಹೋರಾಟಗಳನ್ನು ನಿರಂತರ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರು ಒಂದು ದಿನನೂ ಕೂಡ ಮನೆಯಲ್ಲಿ ಕೂತಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟಗಳು ಇರ್ಬೋದು, ಬೆಲೆ ಏರಿಕೆ ಹೋರಾಟ ಇರ್ಬೋದು, ಮೈಸೂರಿನ ಮೂಡಾ ವಿಚಾರದಲ್ಲಿ ತೆಗೆದುಕೊಂಡಂಥ ಪಾದಯಾತ್ರೆಗಳು, ಜನಾಕ್ರೋಶ ಯಾತ್ರೆ, ಈ ರೀತಿ 10 ಹಲವು ಕಾರ್ಯಕ್ರಮಗಳ ಮುಖೇನ ನಮ್ಮ ಕಾರ್ಯಕರ್ತರು ಅವತ್ತಿಂದನೂ ಕೂಡ ಸಕ್ರಿಯರಾಗಿದ್ದಾರೆ. ನಮ್ಮೆಲ್ಲರ ಹೋರಾಟಕ್ಕೆ ಯಾವತ್ತೂ ಕೂಡ ಶಕ್ತಿ ತುಂಬಿಕೊಂಡು ಬರ್ತಾ ಇದ್ದಾರೆ. ಹಾಗೆ ನಾನು ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಪಕ್ಷದ ವರಿಷ್ಠನಿಗೆ ಜವಾಬ್ದಾರಿಯನ್ನು ನೀಡಿರುವಂಥದ್ದು ಪಕ್ಷವನ್ನು ಬಲಪಡಿಸಬೇಕು, ಸಂಘಟನೆ ಬಲಪಡಿಸಬೇಕು ಅಂತೇಳಿ, ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ಆದರೆ ಕೆಲವರು ಹಿರಿಯರು ಅಪೇಕ್ಷೆ ಪಡ್ತಕ್ಕಂಥ ತಪ್ಪು ಅಲ್ಲ. ಇವೆಲ್ಲವನ್ನು ಗಮನಿಸಿಕೊಂಡು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ನಿಜಕ್ಕೂ ಕೂಡ ಒಂದು ದೊಡ್ಡ ಬಾಂಬ್ ಸಿಡಿಸ್ಬಿಟ್ಟಿದ್ದಾರೆ ಈಗ ರಾಜ್ಯ ಬಿಜೆಪಿ ವಲಯದಲ್ಲಿ. ಯಾಕೆಂತ ಹೇಳಿದ್ರೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಇದ್ರು ಬಹಳಷ್ಟು ಜನ. ಆದರೆ ಈಗ ಧೈರ್ಯವಾಗಿ ಹೇಳ್ಬಿಟ್ಟಿದ್ದಾರೆ. ಯಾರು ಹೇಳಿದ್ದಾರೆ ರಾಜ್ಯಾಧ್ಯಕ್ಷ ಹುದ್ದೆ ಖಾಲಿ ಇದೆ ಅಂತ ಹೇಳಿ? ರಾಮ್, ಬೆಳಗ್ಗೆಯಿಂದಲೂ ಕೂಡ ಭಾಳಷ್ಟು ಸ್ಫೋಟಕವಾದಂತಹ ಹೇಳಿಕೆಗಳು ಹೊರಗಡೆಗೆ ಬರ್ತಾ ಇದ್ದಾವೆ. ಇವತ್ತು ಬೆಳಗ್ಗೆ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಸ್ಫೋಟಕ ಹೇಳಿಕೆ, ಅದರ ಬೆನ್ನಲ್ಲೇ ಈಗ BJPಯ ರಾಜ್ಯಾಧ್ಯಕ್ಷರಾಗಿರುವಂತಹ
ವಿಜೇಂದ್ರ ಅವರು ನಾನೇ ರಾಜ್ಯಾಧ್ಯಕ್ಷ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇಷ್ಟು ದಿನಗಳ ಕಾಲ ಈ ಹೇಳಿಕೆ ಕೊಡದೇ ಇರುವಂತಹ ವಿಜೇಂದ್ರ ಅವರು ಈಗ ಏಕಾಏಕಿ ನಾನೇ ಅಧ್ಯಕ್ಷಗಿರಿಯಲ್ಲಿ ಇದ್ದೀನಿ, ನಾನೇ ಮುಂದುವರಿತೀನಿ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರೋದನ್ನು ನೋಡಿದ್ರೆ ಕಳೆದ 2-3 ದಿನಗಳಿಂದ ಏನು ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಕೂಡ BJP ನೂತನ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಆಗ್ಬೋದು ಅನ್ನುವಂಥ ಒಂದು ಚರ್ಚೆ ಆಗಿತ್ತು. ಅದಕ್ಕೆ BJPಯ ವರಿಷ್ಠರಿಂದ ಸ್ಪಷ್ಟವಾದಂಥ ಒಂದು ಸಂದೇಶ BY ವಿಜೇಂದ್ರಗೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಹೀಗಾಗಿ ನಿನ್ನೆ ತಡರಾತ್ರಿ ಸುಮಾರು 6 ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕವನ್ನು BJP ವರಿಷ್ಠರು ಮಾಡಿದರು. ರಾಜ್ಯದಲ್ಲಿ ಕರ್ನಾಟಕದಲ್ಲೂ ಕೂಡ ಸುಮಾರು 3 ತಿಂಗಳಿಂದ BJP ರಾಜ್ಯಾಧ್ಯಕ್ಷರ ನೇಮಕದ ಬಗ್ಗೆ ಭಾಳಷ್ಟು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ವರಿಷ್ಠರು ಮಾಡಿದರು. BJPಯ ಹಿರಿಯ ಮುಖಂಡರುಗಳನ್ನು ಕರೆಸ್ಕೊಂಡು ಯಾರು ಸೂಕ್ತ ಅನ್ನುವಂಥದ್ದಕ್ಕೆ ಈಗ ಇರುವಂತಹ ವಿಜೇಂದ್ರ ಅವರೇ ಸೂಕ್ತವಾ, ಇಲ್ಲವೇ ಒಂದು ವೇಳೆ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಿದ್ದೆ ಆದರೆ ಯಾರಿಗೆ ಅವಕಾಶವನ್ನು ಕೊಡಬೇಕು? ಯಾಕಂತೇಳಿದ್ರೆ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಘಟನೆ BJPಯ ಸಂಘಟನೆಯನ್ನು ಬಲಪಡಿಸಬೇಕಾಗಿದೆ. ಹೀಗಾಗಿ ಅಭಿಪ್ರಾಯ ಸಂಗ್ರಹಣ ಮಾಡುವಂಥ ಒಂದು ಕೆಲಸವನ್ನು ಮಾಡಿತು. ಜೊತೆಗೆ ಹಲವು ದಿನಗಳಿಂದಲೂ ಕೂಡ ನೆನಗುದಿಗೆ ಬಿದ್ದಿದೆ ಅನ್ನುವಂಥ ಒಂದು ರೀತಿಯಲ್ಲಿ BJPಯ ಕಾರ್ಯಕರ್ತರು ಕೂಡ ಅಸಮಾಧಾನ ಮತ್ತು ಆಕ್ಷೇಪಗಳನ್ನು ವ್ಯಕ್ತಪಡಿಸಲೇ ಬಂದಿದ್ದರು. ಹೀಗಾಗಿ ಕಳೆದ 1 ವಾರದಿಂದಲೂ ಕೂಡ ಯಾವುದೇ ಕ್ಷಣದಲ್ಲಿ ಬೇಕಿದ್ದರೂ ರಾಜ್ಯ BJP ಅಧ್ಯಕ್ಷರ ಆಯ್ಕೆ ಹೆಸರನ್ನು ಅಧಿಕೃತವಾಗಿ BJP ವರಿಷ್ಠರು ಘೋಷಣೆ ಮಾಡ್ತಾರೆ ಅನ್ನುವಂಥ ಒಂದು ಚರ್ಚೆ ಇತ್ತು. ಈ ಬೆನ್ನಲ್ಲೇ ನಿನ್ನೆ ತಡರಾತ್ರಿ 6 ರಾಜ್ಯಗಳ ರಾಜ್ಯಾಧ್ಯಕ್ಷರುಗಳ ಹೆಸರುಗಳನ್ನು ಘೋಷಣೆ ಮಾಡುವಂಥ ಒಂದು ಕೆಲಸ BJPಯ ರಾಷ್ಟ್ರೀಯ ನಾಯಕರುಗಳು ಮಾಡಿದ್ದಾರೆ. ಆದರೆ ಕರ್ನಾಟಕದ ಹೆಸರು ಘೋಷಣೆ ಮಾಡಿಲ್ಲ. ಯಾಕೆ ಅನ್ನುವಂಥ ಒಂದು ಪ್ರಶ್ನೆಗೆ ಬಹುತೇಕ ವಿಜೇಂದ್ರ ಅವರು ಸೇರಿದಂತೆ ಯಡಿಯೂರಪ್ಪ ಸೇರಿದಂತೆ ಹಲವು ನಾಯಕರುಗಳು ದೆಹಲಿಯ ವರಿಷ್ಠನ ದೂರವಾಣಿ ಮೂಲಕ ಸಂಪರ್ಕ ಮಾಡಿರ್ಬೋದು, ಕರ್ನಾಟಕದ ಯಾಕೆ ತಡ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಹೀಗಾಗಿ BJPಯ ವರಿಷ್ಠರಿಂದ ಬಂದಿರುವಂತಹ ಒಂದು ಮಾಹಿತಿ ಬಂದಿರ್ಬೋದು. ಅಡಕ್ಕ ಅಧ್ಯಕ್ಷರಾಗಿ ಈಗಾಗಲೇ ನೀವು ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದೀರಾ, ಅದನ್ನು ಮುಂದುವರಿಸಿ ಅನ್ನುವಂಥ ಸ್ಪಷ್ಟವಾದಂಥ ಒಂದು ಸಂದೇಶ BJPಯ ವರಿಷ್ಠರಿಂದ ಬಂದಿರುವ ಕಾರಣಕ್ಕೋಸ್ಕರವೇ ಯಾವತ್ತೂ ಹೇಳದೇ ಇರುವಂತಹ ವಿಜೇಂದ್ರ ಇವತ್ತು ಆ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ, ಅಧ್ಯಕ್ಷ ಸ್ಥಾನದಲ್ಲಿ 1 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ, ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದ್ದೀನಿ, ಪ್ರತಿಭಟನೆಯನ್ನು ಮಾಡಿದ್ದೀನಿ, ಪಾದಯಾತ್ರೆ ಮಾಡಿದ್ದೀನಿ, ಎಲ್ಲದರಲ್ಲೂ ಕೂಡ ಯಶಸ್ವಿ ಆಗಿದ್ದೀನಿ. ಹೀಗಾಗಿ ನಾನೇ ಇದೀನಲ್ವಾ ಅನ್ನುವಂತಹ ಹೇಳೋದರ ಮೂಲಕ ಒಂದು ಕಡೆ ತಟಸ್ಥರಾಗಿರ್ಬೋದು, ಮತ್ತೊಂದು ಕಡೆ ರೆಬಲ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ವಿಜೇಂದ್ರ ಅವರ ನಾಯಕತ್ವವನ್ನು ನಾವು ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಬಹಿರಂಗವಾಗಿಯೂ ಹೇಳಿದರು. ಅದೇ ರೀತಿ BJP ವರಿಷ್ಠರು ಬಂದಾಗ ಅವರು ಮುಂದೆಯೂ ಕೂಡ ಈ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅವ್ರಿಗೂ ಕೂಡ ಈ ಹೇಳಿಕೆ ಕೊಡೋದರ ಮುಖೇನ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಒಂದು ಸಂದೇಶ, ಮತ್ತೊಂದು ಕಡೆ ರೆಬಲ್ಸ್ ಹಾಗೂ ತಟಸ್ಥರಿಗೆ ಚೆಕ್ಮೇಟ್ ಕೊಡುವಂಥ ಒಂದು ಕೆಲಸವನ್ನು ವಿಜೇಂದ್ರ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ರಾಮ್. ಎಸ್ ಥ್ಯಾಂಕ್ ಯು ಮಾರುತಿ ಪಾವಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈ ರೀತಿಯಾದಂಥ ಧೈರ್ಯವಾದಂಥ ಹೇಳಿಕೆ ಕೊಡೋದಕ್ಕೆ ಕಾರಣನೇ ಹೈಕಮಾಂಡ್ ಸಂದೇಶ ಬರದೆ ವಿಜೇಂದ್ರ ಅವರು ಏನೂ ಮಾತಾಡೋಕ್ಕೆ ಸಾಧ್ಯ ಇರಲಿಲ್ಲ. ಯಾರು ಹೇಳಿದಾರ್ರಿ ಏನು ರಾಜ್ಯಾಧ್ಯಕ್ಷ ಹುದ್ದೆ ಖಾಲಿ ಇದೆ ಅಂತ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆನೇ ಮಾಡಿಬಿಟ್ರು.